ಬೋರ್ಡೋ ಮಿಕ್ಸ್ಚರ್ನ ಹೇಗೆ ಪ್ರಿಪ್ರೇಷನ್ ಮಾಡೋದು ಅನ್ನೋದು ಭಾಳ ಮುಖ್ಯವಾಗಿದೆ. ಇದು ಹೆಂಗಪ್ಪ ಅಂದರೆ, ನಾವು ಕಾಪರ್ ಸಲ್ಫೇಟ್ ಅಂತ ಹೇಳ್ತೀವಿ, ಅದನ್ನು ಮಿಕ್ಸ್ಚರಲ್ಲಿ ಪ್ಲಸ್ ಲೈಮು ಇವೆರಡನ್ನೂ ಮಿಕ್ಸ್ ಮಾಡೋದ್ರಿಂದ ನಾವು ಹೇಳ್ತೀವಿ ಬೋರ್ಡೋ ಮಿಕ್ಸ್ಚರ್ ಅಂತ ಕರಿತೇವೆ. ಯಾವ ರೀತಿ ಪ್ರಿಪೇರ್ ಮಾಡಬೇಕಪ್ಪ ಅಂದರೆ, ಬೋರ್ಡೋ ಮಿಕ್ಸ್ಚರನ್ನು ನೀವು 1% ಬೋರ್ಡೋ ಮಿಕ್ಸ್ಚರ್ ಪ್ರಿಪೇರ್ ಮಾಡಬೇಕಪ್ಪ ಅಂದರೆ, ಕಾಪರ್ ಸಲ್ಫೇಟ್ ಅಂತ ಹೇಳ್ತೀವಲ್ವ, ಅದು 1 kg ಬೇಕಾಗುತ್ತೆ. ಲೈಮ್ ಏನಿದೆ, ಕ್ವಿಕ್ ಲೈಮ್ ಅಂತ ಹೇಳ್ತೀವಿ, ಅದು 1 kg. ಇದು ಎರಡನ್ನು 100 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ 1% ಬೋರ್ಡೋ ಮಿಕ್ಸ್ಚರ್ ಸಿಗುತ್ತೆ. ಏನು ಮಾಡಬೇಕಪ್ಪ ಅಂದರೆ, ಫಸ್ಟು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಕಾಪರ್ ಸಲ್ಫೇಟ್ ಏನಿರುತ್ತೆ, ಒಂದು 50 ಲೀಟ್ರ್ ನೀರಲ್ಲಿ ಅದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಈ ಪ್ಲಾಸ್ಟಿಕ್ ಬಕೀಟು ಆ ಥರ ಯೂಸ್ ಮಾಡ್ಬೋದು, ಪ್ಲಾಸ್ಟಿಕ್ ಡ್ರಮ್ಸ್ ಬರುತ್ತಲ್ಲ ಅದರಲ್ಲಿ. ಮತ್ತು ಲೈಮ್ನ ಅಷ್ಟೇ ಇನ್ನೂ ಒಂದು 50 ಲೀಟ್ರ್ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಏನು ಮಾಡಬೇಕಪ್ಪ ಅಂದರೆ, ಕಾಪರ್ ಸಲ್ಫೇಟ್ನ ಒಂದು ದ್ರಾವಣವನ್ನು ಲೈಮ್ನಲ್ಲಿರುವ ದ್ರಾವಣಕ್ಕೆ ಮಿಕ್ಸ್ ಮಾಡಿ ಒಂದು ವುಡನ್ ಸ್ಟಿಕ್ಲಿಂದ ಕಲಿಸ್ತಾ ಹೋಗಬೇಕು. ಇದರಲ್ಲಿ ಏನಾಗುತ್ತೆ, ನೀವು ಇದನ್ನು ಕಲಿಸ್ತಾ ಹೋದಾಗ ನಿಮಗೆ ಏನಾದರೂ ಆಲ್ಕಲಿನ್ ಇದು ಥರ ಕಂಡೀಷನ್ ಅಂದರೆ ಅಸಿಡಿಕ್ ರೇಂಜಲ್ಲಿ ಇತ್ತಂದರೆ ನ್ಯೂಟ್ರಲ್ ಒಂದು pH ಇರುತ್ತೆ, ಅದನ್ನು ತಗೊಂಡು ನೋಡಬೇಕು. ಅಸಿಡಿಕ್ ರೇಂಜ್ ಏನಾಗಿದ್ದರೆ ಇನ್ನೂ ಸ್ವಲ್ಪ ಲೈಮ್ನ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಒಂದು ನ್ಯೂಟ್ರಲ್ ಅಂದರೆ pH 7 ರೇಂಜಲ್ಲಿ ನಿಮಗೆ ಬರುತ್ತೆ. ಆದಷ್ಟು ನೀವು ಇದರಲ್ಲಿ ಜಾಗೃತಿ ವಹಿಸಬೇಕಾಗಿರೋದು ಏನಪ್ಪ ಅಂದರೆ, ಕಾಪರ್ ಸಲ್ಫೇಟ್ ಮಿಕ್ಸ್ಚರ್, ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಏನೂ ಇಲ್ದಂಗೆ ಕ್ಲಿಯರಾಗಿ ಅದನ್ನು ರೆಡಿ ಮಾಡ್ಕೊಳ್ಳೋದು ಬೋರ್ಡೋ ಮಿಕ್ಸ್ಚರ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಬೋರ್ಡೋ ಮಿಕ್ಸ್ಚರ್ ಪ್ರಿಪೇರ್ ಮಾಡಬೇಕಂತದ್ದು ಏನಪ್ಪ ಅಂದರೆ, ಒಂದು ಕಾಪರ್ ಸಲ್ಫೇಟ್ ಬೇಕಾಗುತ್ತೆ, ಒಂದು ಲೈಮ್ ಬೇಕಾಗುತ್ತೆ, ಎರಡು 1 kg ಬೇಕಾಗುತ್ತೆ, ಮತ್ತು 100 ಲೀಟ್ರ್ ವಾಟ್ರ್ ಬೇಕಾಗುತ್ತೆ. ಇದರ ಜೊತೆಗೆ ಒಂದು pH ಒಂದು ಇದು ಸಿಗುತ್ತೆ, ಲಿಟ್ಮಸ್ ಪೇಪರು. ಅದನ್ನೊಂದು ನೀವು ತೊಗೊಂಡ್ಬಿಟ್ರೆ ಅದರಲ್ಲಿ ನಿಮಗೆ pHನ ಲೆವೆಲ್ ಎಷ್ಟು ಮೇಂಟೈನ್ ಆಗಿದೆ ಅಂತ ನೋಡೋಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಯಾವಾಗ ಅಸಿಡಿಕ್ ರೇಂಜ್ ಇತ್ತಪ್ಪ ಅಂದರೆ ಮತ್ತೆ ಲೈಮ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನ್ಯೂಟ್ರಲ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮಾಡಿಕೊಂಡು ನಾವು ಗಿಡಗಳಿಗೆ 2 ml 1 ಲೀಟರ್ ನೀರಿನಲ್ಲಿ ಯಾವುದೇ ಒಂದು ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಲಿ, ಲೈಕ್ ಅಡಿಕೆ ಗಿಡ ಆಗಲಿ, ನೀವು ನಿಂಬೆಹಣ್ಣಿನ ಗಿಡ ಆಗಲಿ, ಅಥವಾ ಇನ್ನೂ ದಾಳಿಂಬೆ ಗಿಡ ಆಗಲಿ, ಈ ಗಿಡಗಳಿಗೆ ಇದನ್ನು ಬೋರ್ಡೋ ಮಿಕ್ಸ್ಚರ್ ಅಥವಾ ಬೋರ್ಡೋ ಪೇಸ್ಟ್ ಥರ ನಾವು ಬೋರ್ಡೋ ಮಿಕ್ಸ್ಚರ್ನ ಉಪಯೋಗಿಸ್ಬೋದಕ್ಕೆ ಅನುಕೂಲ ಆಗುತ್ತೆ. ರೈತರು ಇದನ್ನು ಮಾಡಿಕೊಂಡು ನಾವು ಹೆಚ್ಚಾಗಿ ಅಡಿಕೆ ಗಿಡಗಳಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ನೀವು ಕೊಳೆ ರೋಗನ ನಿರ್ವಹಣೆ ಮಾಡ್ಬೋದು. ಇದ್ರ ಜೊತೆಗೆ ಕ್ರೌನ್ ರಾಟ್ ಅಂತ ಬರುತ್ತೆ, ಅದನ್ನು ತೊಟ್ಟಿಯಲ್ಲಿ ತರ್ಬೋದು. ಹಾಗೇ ನೀವು ಗಿಡಗಳನ್ನು ಆರೋಗ್ಯ ರೀತಿಯಲ್ಲಿ ಕಾಪಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದು ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥ ಒಂದು ಬೋರ್ಡೋ ಮಿಕ್ಸ್ಚರ್ ಆಗಿರುತ್ತೆ. ಇದರಿಂದ ನಿಮಗೆ ಹೆಚ್ಚಿನ ಉಪಯೋಗಗಳಿವೆ. ಮಧುರ ಅಗ್ರಿಟೆಕ್ನ ಈ ಒಂದು ವಿಡಿಯೋನ ತಾವುಗಳು ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.